ಇನ್ನು ರಾಜ್ಯಾದ್ಯಂತ ಮುಂಗಾರು ಆರ್ಭಟಿಸ್ತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಂತೂ ವಿಪರೀತವಾದ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರವಾದ ಮಳೆ ಸುರಿತಾ ಇದೆ. ಉಡುಪಿ ನಗರ, ಮಣಿಪಾಲ ಆಸುಪಾಸಿನಲ್ಲಿ ವ್ಯಾಪಕವಾದ ಮಳೆಯಾಗಿದೆ. ನಿನ್ನೆ ಇಡೀ ರಾತ್ರಿ ಮಳೆ ಸುರಿದಿದೆ. ಗದ್ದೆ ಸಾಲುಗಳಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸ್ವಲ್ಪ ಬೆಳೆ ಹಾಳಾಗುತ್ತೆ ಅಂತಕ್ಕಂಥ ಆತಂಕದಲ್ಲಿ ರೈತರಿದ್ದಾರೆ. ಜನವಸತಿ ಪ್ರದೇಶಗಳತ್ತ ನುಗ್ಗಿದೆ ಮಳೆ ನೀರು. ಗದ್ದೆಗಳಲ್ಲಿ ಮನೆ ಕಟ್ಟಿದ್ದ ಲೇಔಟ್ಗಳು ಜಲಾವೃತವಾಗಿದೆ. ರಸ್ತೆಯಲ್ಲಿ ನದಿಯಂತೆ ಹರಿತಾ ಇದೆ ಮಳೆ ನೀರು. ಎಲ್ಲೆಂದರಲ್ಲಿ ನದಿ ಯಾವುದು ಅಂತಲೇ ಐಡೆಂಟಿಫೈ ಮಾಡೋದಕ್ಕಾಗ್ತಾ ಇಲ್ಲ. ಆ ರೀತಿ ರಸ್ತೆಯಲ್ಲಿ ಮತ್ತು ಪಕ್ಕದ ಜಮೀನಿನಲ್ಲಿ ಎಲ್ಲ ಕಡೆ ಅಂದರೆ ನದಿ ಉಕ್ಕಿ ಹರಿದ ಪರಿಣಾಮ ಈ ಪರಿಪ್ರಮಾಣದ ನೀರು ಉಡುಪಿಯಲ್ಲಿ ದಾಖಲಾಗಿದೆ. ಕಳೆದ 15 ದಿನ ಆಯಿತು ಹೆಚ್ಚು ಕಡಿಮೆ ಉಡುಪಿನಲ್ಲಿ ಮಳೆ ಶುರುವಾಗಿ ನಿಂತೇ ಇಲ್ಲ. ಹಾಗಾಗಿ ಒಂದು ಕಡೆ ವಾಹನ ಪ್ರಯಾಣಿಕರಿಗೆಲ್ಲರಿಗೂ ಕೂಡ ತೊಂದರೆ. ಯಾಕೆಂದರೆ ರೋಡಲ್ಲೆಲ್ಲ ನೀರು ನಿಂತಿದೆ, ವೇಗವಾಗಿ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನು ಗದ್ದೆಗಳಲ್ಲಂತೂ ನೀರು ತುಂಬಿರೋದ್ರಿಂದ ಈಗಷ್ಟೇ ನಾಟಿ ಮಾಡಿದ್ದಾರೆ ಭತ್ತದ ಗದ್ದೆಗಳು. ನಾಟಿ ಮಾಡಿದ ಪೈರು ಕೊಳೆತು ಹೋಗ್ಬೋದು ಅಂತಕ್ಕಂಥ ಆತಂಕ ಇದೆ. ನೀರು ಅಂದರೆ ಮಳೆಯ ಪ್ರಮಾಣ ಕಡಿಮೆ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ರೈತರಿಗೆ. ಆದಷ್ಟು ಬೇಗ ಮಳೆ ಕಡಿಮೆ ಆಗಬೇಕು, ಬಟ್ ಕಡಿಮೆ ಆಗೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ. ನೋಡಿ, ಉಡುಪಿ ನಗರದಾದ್ಯಂತ ಭಾರಿ ಮಳೆ ಆಗಿರೋದ್ರಿಂದ ಕೃತಕ ನೆರೆ ಸೃಷ್ಟಿಯಾದಂತೆ ಕಂಡು ಬರ್ತಾ ಇದೆ. ಕೃತಕ ನೆರೆ ಪ್ರವಾಹದ ರೀತಿಯಲ್ಲಿ ನೀರು ಹರಿತಾ ಇರತಕ್ಕಂಥದ್ದು. ಕರಾವಳಿ ಅಂಡರ್ ಪಾಸ್ ಕಂಪ್ಲೀಟ್ ಜಲಾವೃತವಾಗಿದೆ. ಯಾವುದೇ ವೆಹಿಕಲ್ ಓಡಾಡೋದಕ್ಕಾಗ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಯಾಕೆಂದರೆ ಅಂಡರ್ ಪಾಸಲ್ಲಿ ಪಾಸ್ ಆಗೋಕ್ಕಾಗ್ತಾ ಇಲ್ಲ. ಅಂಬಲಪಾಡಿ, ಬನ್ನಂಜೆ, ನಿಟ್ಟೂರು ಭಾಗದ ನೀರು ಕರಾವಳಿಯತ್ತ ಬರ್ತಾ ಇರೋದ್ರಿಂದ ಈ ಥರದ ಸಮಸ್ಯೆಗಳು ಅಂದರೆ ಅಂಡರ್ ಪಾಸ್ದಲ್ಲಿ ನೀರು ಕಂಪ್ಲೀಟ್ ನಿಂತಿದೆ. ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ನೀರು ಹರಿದು ಹೋಗ್ತಾ ಇಲ್ಲ, ಅಥವಾ ನೀರು ಹರಿದೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ಸದ್ಯಕ್ಕಂತೂ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಅಂಡರ್ ಪಾಸ್. ಈ ಭಾಗದಲ್ಲಿ ನಿಮಗೆ ಮಳೆ ನೀರು ನಿಂತು ಬಿಡ್ತು ಅಂದರೆ ವೆಹಿಕಲ್ಸ್ ಆಟೋಮೆಟಿಕ್ಕಾಗಿ ಸ್ಲೋ ಆಗಿಬಿಡುತ್ತೆ. ಯಾವಾಗ ಈ ಥರ ನೀರು ವೆಹಿಕಲ್ ಸ್ಲೋ ಆಗೋದಕ್ಕೆ ಶುರು ಆಯಿತು, ಟ್ರಾಫಿಕ್ ಜಾಮ್ ಆಗುತ್ತೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ. ಅದು ಕೂಡ ಉಡುಪಿ ನಗರದಲ್ಲಿ ಅತಿ ಹೆಚ್ಚು ಮಳೆ ಸುರಿದಂತಹ ಸಂದರ್ಭದಲ್ಲಿ ಕರಾವಳಿ ಬೈಪಾಸ್ನ ಸಮಸ್ಯೆ ಅದು ಹೇಳತಿರೋದು. ಈ ಭಾಗಗಳಲ್ಲಿ 5-6 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ ನಿರಂತರವಾಗಿ ಇಲ್ಲಿ ನೀರು ಕಟ್ಟಿಕೊಳ್ಳುವಂಥ ಸಮಸ್ಯೆ ಇದೆ. ನಾವು ನೋಡ್ಬೋದು ಅಂಡರ್ ಪಾಸ್ನಲ್ಲಿ ಎಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಅನ್ನುವಂಥದ್ದು. ಒಂದು, ಅದು ಮಲ್ಪೆಗೆ ಹೋಗುವಂಥ ಅಂಡರ್ ಪಾಸ್, ಅದರ ಜೊತೆಗೆ ಆ ಭಾಗಕ್ಕೆ ಕುಂದಾಪುರಕ್ಕೆ ಹೋಗುವ ಓವರ್ ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ. ಇಡೀ ಉಡುಪಿ ನಗರದ ನೀರು ಈ ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಹರಿತದೆ ಅನ್ನುವಂಥದ್ದು ನಾವು ನೋಡ್ಬೋದು. ಯಾವ ಮಟ್ಟಕ್ಕೆ ನೀರು ಹರಿತದೆ ಅನ್ನುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಒಂದು ದಿವಸದ ಸಮಸ್ಯೆ ಅಲ್ಲ. ಯಾವಾಗ ಹೆವಿ ರೈನ್ ಆಗ್ತದೆ, ಇಡೀ ಕಿನ್ನಿಮುಲ್ಕಿ ಮತ್ತು ಅಂಬಲ್ಪಾಡಿ ಜಂಕ್ಷನ್ ಭಾಗದಿಂದ ನೀರು ಹರ್ಕೊಂಡು ಬರ್ತದೆ. 2 ವೀಲರ್ಸ್ನವರ ಪಾಡನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ ಬಂದು ಬಿಡ್ತದೆ. ಈ ರಸ್ತೆಯಲ್ಲಿ ನೀರು ಇಲ್ಲ ಅಂತೇಳಿ ಅನ್ಕೊಂಡು ಬಂದವರಿಗೆ ಇಲ್ಲಿ ಶಾಕ್ ಕಾದಿದೆ ಅನ್ನುವಂಥದ್ದು. ಹಾಗಾಗಿ ದ್ವಿಚಕ್ರ ವಾಹನಗಳು ಸಮಸ್ಯೆಗೆ ಈಡಾಗಿ ಅದನ್ನು ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕಾರುಗಳು ಬಂದು ಬಿದ್ದು ಇಲ್ಲಿ ಸಮಸ್ಯೆಗೆ ತುತ್ತಾದಂತಹ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಒಬ್ಬರು ನೋಡ್ಬೋದು, ವಾಹನವನ್ನು ಹೋಗೋದಕ್ಕಾಗದೆ ತಳ್ಕೊಂಡು, ಇಂಜಿನ್ ಆಫ್ ಆಗಿರೋದ್ರಿಂದ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಅಂಡರ್ ಪಾಸ್ನಲ್ಲಿರುವಂತಹ ಸಮಸ್ಯೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಲ್ಪೆ ಭಾಗ ಬಹಳ ತಗ್ಗು ಪ್ರದೇಶ ಆಗಿರೋದ್ರಿಂದ 4 ಸುತ್ತ ಕೂಡ ನೀರು ಬಂದು ಈ ಕರಾವಳಿಯ ಅಂಡರ್ ಪಾಸ್ಗೆ ಬಂದು ನಾವು ನೋಡ್ಬೋದು. ಆಟೋ ಚಾಲಕರು ಇಲ್ಲಿ ಗಮನವನ್ನು ಸೆಳೀತಾ ಇದ್ದಾರೆ. ಆದರೆ ಎಷ್ಟು ಬಾರಿ ಹೇಳಿದ್ರು ಕೂಡ ನಗರಸಭೆ ಆಗಿರಲಿ ಅಥವಾ ಜಿಲ್ಲಾಡಳಿತ ಆಗಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಭಾರೀ ಪ್ರಮಾಣದಲ್ಲಿ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಈ ಥರದ ಒಂದು ನೆರೆಯ ವಾತಾವರಣ ಈ ಭಾಗದಲ್ಲಿ ನಡೀತದೆ. ಅಂದರೆ ಅಲ್ಲಿ ಹೆವಿ ನೀರು ಬಂದಂಥ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಅಗಲವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ರಸ್ತೆ ಹರಿಯುವ ಜಾಗದಲ್ಲಿ ಕೇವಲ ಒಂದು ಪೈಪನ್ನು ಅಳವಡಿಕೆ ಮಾಡಿರೋದ್ರಿಂದ ಈ ಥರ ನೆರೆಯ ವಾತಾವರಣ ಸೃಷ್ಟಿ ಆಗ್ತದೆ ಅನ್ನುವಂಥದ್ದು. ಮಳೆ ನಿಂತು ಸುಮಾರು 1-2 ಗಂಟೆಗಳ ಕಾಲ ಈ ಥರದ ನೆರೆಯ ವಾತಾವರಣ ಇರ್ತದೆ. ನಾವು ನೋಡ್ಬೋದು ಅಂಡರ್ ಪಾಸ್ನಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಬರ್ತದೆ. ಪಾದಚಾರಿಗಳು, ದ್ವಿಚಕ್ರ ವಾಹನ ಸವಾರರು ಪರದಾಡಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ವಾಹನಗಳು ಹೋಗುವಾಗ ಇಲ್ಲಿ ಜನಕ್ಕೆ ಓಡಾಟ ಮಾಡಲಿಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಕೆಳಭಾಗ ಸರ್ವಿಸ್ ರಸ್ತೆ ಏನಿದೆ, ಈ ಸರ್ವಿಸ್ ರಸ್ತೆಯನ್ನು ಓಪನ್ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಈ ಭಾಗದಲ್ಲಿ ಕೇಳ್ತಾ ಇದೆ.
ಇದು ಒಂದು ಭಾಗದ ದೃಶ್ಯ. ಆದರೆ ಈ ಭಾಗದಲ್ಲಿ ಯಾವುದೇ ನೀರಿಲ್ಲ, ಅಂದರೆ ಇದು ಎತ್ತರ ಪ್ರದೇಶ, ಇಲ್ಲಿ ನೀರು ಕಟ್ಕೊಳ್ಳೋದಿಲ್ಲ. ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥ ವಾತಾವರಣ ಇರೋದ್ರಿಂದ ಇಲ್ಲಿ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯನ್ನು ತೆಗೆದು ಅಲ್ಲಿ ದೊಡ್ಡ ಪ್ರಮಾಣದ ಪೈಪನ್ನು ಅಳವಡಿಸಿದರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಅನ್ನೋ ಮಾತುಗಳನ್ನು ಸ್ಥಳೀಯರು ಹೇಳಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಇಲ್ಲಿಗೆ ಭೇಟಿ ಕೊಟ್ಟು ಈ ಮಳೆಗಾಲ ಮುಗಿದ ಕೂಡಲೇ ಒಂದು ದೊಡ್ಡ ಪೈಪನ್ನು ಅಳವಡಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.